ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಇಂಜಿನಿಯರಿಂಗ್ ಓದಬೇಕು ಅನ್ಕೊಂಡಿರೋ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ 2 ತಿಂಗಳಿಂದ ಕರ್ನಾಟಕದಿಂದ ಗುಜರಾತ್ಗೆ ಹೋಗಿ ಜಸ್ಟ್ 1.5 ಲಕ್ಷ ರೂಪಾಯಿಗೆ ನಿಮಗೆ ಬೇಕಾಗಿರುವಂತ ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಮಾಡಬಹುದು ಅಂತ ನಾನು ಒಂದು ವಿಡಿಯೋನ ಮಾಡಿದ್ದೆ. ಸೊ ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಹಾಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಈ ವರ್ಷ ಅಡ್ಮಿಷನ್ ಆಗಿದ್ದಾರೆ. ಬಟ್ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಎಷ್ಟೊಂದು ತರದ ಡೌಟ್ಸ್ ಗಳಿದೆ. ಆ ಡೌಟ್ಸ್ ಗಳನ್ನ ನನಗೆ ಪದೇ ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕಿಂತ ನಮ್ಮ ರೀಜನಲ್ ಅಡ್ಮಿಷನ್ ಹೆಡ್ ಆದಂತ ಶ್ರೀನಿವಾಸ್ ಸರ್ನೇ ಕೇಳೋಣ, ಅವ್ರ ಹತ್ರನೇ ಉತ್ತರನ ಪಡ್ಕೊಂಡು ನಿಮ್ಮ ಮುಂದೆ ಇಡೋಣ ಅಂತ ಹೇಳಿ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಸರ್, ನಾನು ಒಂದಿಷ್ಟು ಪ್ರಶ್ನೆಗಳನ್ನ ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಖಂಡಿತ. ಎಲ್ಲದಕ್ಕಿಂತ ಮುಂಚೆ ಥ್ಯಾಂಕ್ ಯು ವಿನಯ್, ಮತ್ತೆ ನಿಮ್ಮ ಒನ್ ಜಾಯಿಂಟ್ ಕನ್ನಡಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಮ ವಿಡಿಯೋ ನೋಡಿಕೊಂಡು ತುಂಬಾ ಜನ ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ. ಇನ್ನ ಹೆಚ್ಚು ಮಕ್ಕಳಿಗೆ ಇದು ತಲುಪಲಿ, ಇನ್ನ ಹೆಚ್ಚು ಮಕ್ಕಳು ಇದನ್ನ ಲಾಭ ಪಡೆದುಕೊಳ್ಳಿ. ಶೋರ್ ಸರ್, ಅದಕ್ಕೋಸ್ಕರನೇ ಇನ್ನೊಂದ್ಸರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸರ್, ಒಂದನ್ನ ನಾನು ಕೇಳ್ತಾ ಇರೋದು, ಏನಕ್ಕೋಸ್ಕರ ಇಲ್ಲಿಂದ ಗುಜರಾತ್ ಹೋಗಿ ಓದ್ಬೇಕು? ಇದನ್ನ ತುಂಬಾ ಜನ ಕೇಳ್ತಾರೆ, ಯಾಕೆ ಇಲ್ಲಿ ಕಾಲೇಜಸ್ ಇಲ್ವಾ, ಏನಕ್ಕೋಸ್ಕರ ಗುಜರಾತ್ ಹೋಗ್ಬೇಕು? ಆಬ್ವಿಯಸ್ಲಿ ಎಸ್, ಅವರು ಒಪ್ಕೋತಾ ಇದಾರೆ. 1.5 ಲಕ್ಷ ರೂಪಾಯಿಗೆ NAC A+ ಹೊಂದಿರುವಂತ ಕಾಲೇಜ್ ಇದೆ, ಒಪ್ಕೋತೀವಿ. ಬಟ್ ಯಾಕೆ ಗುಜರಾತ್ ಅಂತ ಕೇಳ್ತಾ ಇದಾರೆ. ಸೊ ಮಾರ್ವಾಡಿ ಯೂನಿವರ್ಸಿಟಿ ಏನಿದೆ ಗುಜರಾತ್ ಅಲ್ಲಿದೆ. ಇಲ್ಲಿ ನಮ್ಮ ಕಾಲೇಜ್ ಬಂದು NAC A+ ಯೂನಿವರ್ಸಿಟಿ, NBA ಟೈರ್ 1 ಅಕ್ರೆಡಿಷನ್ ಇದೆ. ಹಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಇದೆ. ಸೊ ನಮ್ಮಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ 125ಕ್ಕಿಂತ ಹೆಚ್ಚು PhD ಹೋಲ್ಡರ್ಸ್ ಇದ್ದಾರೆ. ವರ್ಲ್ಡ್ ಅಲ್ಲಿ ಟಾಪ್ 2% ಸೈಂಟಿಸ್ಟ್ ಅಲ್ಲಿ 10 ಜನ ಫ್ಯಾಕಲ್ಟೀಸ್ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ 30% ಫ್ಯಾಕಲ್ಟೀಸ್ ಬಂದು 10 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಹಾಗೆ 15% ಫ್ಯಾಕಲ್ಟೀಸ್ ಬಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡಿದ್ದಾರೆ. ಇಷ್ಟೇ ಅಲ್ದಿರ ಒಳ್ಳೆ ಲ್ಯಾಬ್ಸ್, 65,000 ಬುಕ್ ಇರುವಂಥ ಲೈಬ್ರರಿ, 10,000ಕ್ಕಿಂತ ಜಾಸ್ತಿ ಪ್ಲೇಸ್ಮೆಂಟ್ಸ್ ಆಗಿದೆ. ಅಷ್ಟೇ ಅಲ್ದಿರ ಸ್ಟಾರ್ಟ್ಅಪ್ ಮಾಡೋದು ಕೂಡ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಸಪೋರ್ಟ್ ಸಿಗುತ್ತೆ. ಓಕೆ ಸರ್, ಇದ್ರ ಮೇಲೆ ಒಂದು ಕ್ರಾಸ್ ಕ್ವಶನ್ ಇದೆ. ನೀವು ಹೇಳಿದ್ರಲ್ಲ, ಲೈಕ್ ಏನಾದರೂ ಸ್ಟಾರ್ಟ್ಅಪ್ ಮಾಡ್ತಾರೆ ಅಂತ ಅಂದ್ರೆ ಫಂಡ್ ಕೊಡ್ತಾರೆ ಅಂತ ಹೇಳಿ, ಇದು ಕಾಲೇಜ್ ಕಡೆಯಿಂದನೇ ಇರುತ್ತಾ, ಇಲ್ಲ ಅಂತ ಅಂದ್ರೆ ಹೇಗೆ ವರ್ಕ್? ಇಲ್ಲ, ಇದು ಕಂಪ್ಲೀಟ್ಲಿ ಕಾಲೇಜ್ ಕಡೆಯಿಂದ ಇರುತ್ತೆ. ಒಂದು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ 90% ಸ್ಟಾರ್ಟ್ಅಪ್ಸ್ 6 ತಿಂಗಳೊಳಗಡೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಮೊದಲು ಮಾರ್ಗದರ್ಶನ ಇರಲ್ಲ, ಬೇಕಾಗಿರುವಂಥ ಹಣ ಇರಲ್ಲ. ಸೊ ಇದರಿಂದ ಬಹಳಷ್ಟು ಸ್ಟಾರ್ಟ್ಅಪ್ಗಳು ಮುಚ್ಚೋಗುತ್ತೆ. ಆದರೆ ನಮ್ಮಲ್ಲಿ ಡೆಡಿಕೇಟೆಡ್ ಆಗಿ ಸ್ಟಾರ್ಟ್ಅಪ್ಗೋಸ್ಕರನೇ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಇನ್ಕ್ಯುಬೇಷನ್ ಸೆಂಟರಲ್ಲಿ ನಿಮ್ಮ ಸ್ಟಾರ್ಟ್ಅಪ್ ಐಡಿಯಾ ತೊಗೊಂಬಂದಾಗ ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಚೆನ್ನಾಗಿದ್ರೆ ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ನಮ್ಮ R&D ಡಿಪಾರ್ಟ್ಮೆಂಟಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಅಷ್ಟೇ ಅಲ್ದಿರ ಫಸ್ಟ್ ಆಫೀಸ್ ಅಂತ ಇದೆ. ನಿಮ್ಮ ಕ್ಲೈಂಟ್ಸ್ನ ನೀವು ಕರೆಸ್ಬೋದು, ಅವ್ರನ್ನ ಇಲ್ಲಿ ಕಾನ್ಫರೆನ್ಸ್ಗಾಗಲಿ ಅಥವಾ ಯಾವುದೇ ಮೀಟಿಂಗ್ ಆಗಲಿ ನೀವು ಕರೆಸ್ಬೋದು. ಅಷ್ಟೇ ಅಲ್ದಿರ 10,000ದಿಂದ ಹಿಡಿದು 10 ಲಕ್ಷದವರೆಗೂ ನಿಮಗೆ ಫಂಡ್ಸ್ ಫ್ರೀಯಾಗಿ ಸಿಗುತ್ತೆ ನಿಮ್ಮ ಪ್ರಾಜೆಕ್ಟ್ನ ಡೆವಲಪ್ ಮಾಡೋದಕ್ಕೆ. ಸೊ ಫಂಡ್ ಅವಶ್ಯಕತೆ ಬಹಳ ಇಂಪಾರ್ಟೆಂಟ್. ಈ ಅಮೌಂಟ್ನ ಯಾವುದೇ ರೀತಿ ವಾಪಸ್ ಕೊಡಬೇಕಾಗಿರೋಂಥದ್ದು ಯಾವುದು ಇರೋದೇ ಇಲ್ಲ. ಸೊ ವಾಪಸ್ ರೀಪೇ ಮಾಡಬೇಕು? ಇಲ್ಲ, ಇದು ಸಾಲ ಅಂತ ಅಲ್ಲ. ಇದು ನಮ್ಮ ಮಕ್ಕಳಿಗೆ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಸ್ಟಾರ್ಟ್ಅಪ್ಸ್ ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇರೋಂಥ ಒಂದು ಕೆಲಸ. ಸೂಪರ್ ಸರ್, ನನಗೆ ತುಂಬ ಜನ ಕೇಳಿದ್ದು, ಓಕೆ ಅಲ್ಲಿ 1.5 ಲಕ್ಷ ಕೊಟ್ಬಿಟ್ಟು ನಾವು ಓದ್ತಾ ಇದ್ದೀವಿ, ಸೊ ಪ್ಯಾಕೇಜ್ ಹೆಂಗೆ ಸಿಗುತ್ತೆ, ನಿಜವಾಗ್ಲೂ ಕಂಪ್ನೀಸ್ಗಳು ಬರುತ್ತಾ, ಹೆಂಗಿದೆ ಹೈಯರಿಂಗು ಅಂತೆಲ್ಲ ಒಂದಿಷ್ಟು ಜನ ಕೇಳ್ತಾ ಇದ್ರು. ಓಕೆ, ಹೈರಿಂಗ್ ವಿಚಾರದಾಗ ಮಾತಾಡಬೇಕಾದ್ರೆ 10,000ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಇಲ್ಲಿ ಪ್ಲೇಸ್ಮೆಂಟ್ಸ್ ಆಗಿದೆ. ನಮ್ಮಲ್ಲಿ 500ಕ್ಕಿಂತ ಜಾಸ್ತಿ ಕಂಪ್ನೀಸ್ ಪ್ಲೇಸ್ಮೆಂಟಿಗೆ ಬರ್ತಾರೆ. ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೂಡ ನಾವು ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ. ಮೊದಲನೇ ವರ್ಷದಿಂದ ರೆಸ್ಯೂಮ್ ಬರೆಯೋದ್ರಿಂದ ಹಿಡಿದು ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು, ಹಾಗೆ ಮಾಕ್ ಇಂಟರ್ವ್ಯೂಸ್ ಕೂಡ ನಾವು ಮಾಡಿಸ್ತೀವಿ. ಸೊ ದಟ್ ಮಕ್ಕಳಿಗೆ ಯಾವುದೇ ರೀತಿ ರಿಯಲ್ ಇಂಟರ್ವ್ಯೂಸ್ನಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. 500ಕ್ಕಿಂತ ಜಾಸ್ತಿ ಕಂಪ್ನೀಸ್ ಬರೋದು ಅಷ್ಟೇ ಅಲ್ದಿರ, ಲಾಸ್ಟ್ ಇಯರ್ 48 ಲಕ್ಷ ಇಸ್ ಅವರ್ ಹೈಯೆಸ್ಟ್ ಪ್ಯಾಕೇಜ್. 800ಕ್ಕಿಂತ ಜಾಸ್ತಿ ಮಕ್ಕಳಿಗೆ 12 ಲಕ್ಷಕ್ಕಿಂತ ಜಾಸ್ತಿ ಪ್ಯಾಕೇಜ್ ಸಿಕ್ಕಿದೆ. ಓಕೆ, ಸೊ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಬಂದು 48 ಲಕ್ಷ 48 lakhs ಪರ್ ಆನಮ್. ಸೂಪರ್. ಇನ್ನು ಪ್ರೀವಿಯಸ್ ಮಕ್ಕಳು ಯಾರು ನಮ್ಮಲ್ಲಿ ಓದಿದ್ರು 38 ಲಕ್ಷ ಪ್ಯಾಕೇಜ್ ಸಿಕ್ಕಿದೆ. ಅವ್ರು ಆಲ್ರೆಡಿ ಇವಾಗ ಗೂಗಲಲ್ಲೆಲ್ಲ ಸೇರ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ 50 ಲಕ್ಷಕ್ಕಿಂತ ಜಾಸ್ತಿ ಪ್ಯಾಕೇಜ್ ಸಿಗ್ತಾ ಇದೆ. ಸರ್, ಯಾವ್ಯಾವ ಟಾಪ್ ಮೋಸ್ಟ್ ಕಂಪ್ನೀಸ್ಗಳು ನಿಮ್ಮ ಕಾಲೇಜಿಗೆ ಬರುತ್ತೆ ಅಂತ ಒಂದ್ಸರಿ ಬ್ರೀಫ್ ಮಾಡೋಕ್ಕಾಗುತ್ತಾ? ಓಕೆ, ಲಾಸ್ಟ್ ಇಯರ್ ನೋಡೋದಾದ್ರೆ ನಮ್ಮಲ್ಲಿ ಕ್ಯಾಸ್ಟ್ AI ಕಂಪ್ನಿಯಿಂದ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ. ಗೂಗಲ್ಗೆ 2 ಸೆಲೆಕ್ಟ್ ಆಗಿದ್ದಾರೆ, ಮತ್ತೆ ಕ್ಯಾಪ್ ಜೆಮಿನೈಯಿಂದ ಸಿಕ್ಕಿದೆ. ಹಾಗೆ ಹಲವಾರು ಕಂಪ್ನಿ, ಲೀಡಿಂಗ್ ಕಂಪ್ನೀಸ್ ಎಲ್ಲ, IT ಕಂಪ್ನೀಸ್ 180ಕ್ಕಿಂತ ಜಾಸ್ತಿ IT ಕಂಪ್ನೀಸೇ ಬರುತ್ತೆ ಫಾರ್ ರಿಕ್ರೂಟ್ಮೆಂಟ್ ಪ್ರತಿ ವರ್ಷ. ಸರ್, ಈ ಪ್ರಶ್ನೆ ಕೂಡ ತುಂಬಾ ಜನ ಕೇಳಿದ್ದಾರೆ. ಸರಿ, ಓದೋಕ್ಕೋಸ್ಕರ ಗುಜರಾತಿಗೆ ಹೋಗ್ತೀವಿ, ಅಲ್ಲಿ ಓದ್ಕೊ ಬರ್ತೀವಿ, ಸೊ ಅಲ್ಲಿ ಓದಿದ್ಕೋಸ್ಕರ ಅಲ್ಲೇ ಕೆಲಸ ಮಾಡ್ಬೇಕಾ, ಇಲ್ಲ ನಮ್ಗೆ ಬೆಂಗಳೂರಲ್ಲೂ ಕೆಲಸ ಸಿಗುತ್ತಾ ಅಂತ ತುಂಬಾ ಜನ ಕೇಳಿದ್ದಾರೆ. ನಂಗೆ ಇದಕ್ಕೆ ಉತ್ತರ ಗೊತ್ತು, ಬಟ್ ಐ ವಾಂಟ್ ಆನ್ಸರ್ ಫ್ರಮ್ ಯು. ಓಕೆ, ನಿಮಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಎಷ್ಟು IT ಕಂಪ್ನೀಸ್ ಇದೆ. ಇದರಲ್ಲಿ ಬರೀ ಕರ್ನಾಟಕದವ್ರು ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಬೇರೆ ಕಡೆಯಿಂದ ಓದ್ಕೊಂಡ್ ಬಂದಿರೋರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಬೇರೆ ಸ್ಟೇಟಿಂದ, ಬೇರೆ ಕಂಟ್ರಿಯಿಂದನೂ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಓದಿರೋರು ಕೂಡ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಯೂನಿವರ್ಸಿಟಿಯಲ್ಲಿ ಓದಿರೋ ಮಕ್ಕಳು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಕೆಲಸ. ಸೊ ಆ ಡೌಟ್ ಯಾರಿಗೂ ಬೇಡ, ಖಂಡಿತ ಡೌಟ್ ಇಲ್ಲ. ಓಕೆ
ಸರ್ ನಮ್ಮ ಸೌತ್ ಇಂಡಿಯನ್ಸ್ಗೆ ಫುಡ್ ಅನ್ನೋ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗಿಂತ ಪೇರೆಂಟ್ಸ್ ಕೇಳ್ತಾ ಇದ್ರು, ನಮ್ಮ ಮಕ್ಕಳು ಗುಜರಾತ್ಗೆ ಹೋದ್ರೆ ಗುಜರಾತ್ ಫುಡ್ ತಿನ್ಬೇಕಾ ಇಲ್ಲ ಸೌತ್ ಇಂಡಿಯನ್ ಫುಡ್ ಸಿಗುತ್ತಾ ಅಂತ ಕೇಳ್ತಾ ಇದ್ರು. ನೀವು ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ಇದೆ, ಸೌತ್ ಇಂಡಿಯನ್ ಫುಡ್ ಇದೆ, ಗುಜರಾತಿ ಫುಡ್ ಕೂಡ ಇದೆ. ನೀವು ಎಲ್ಲಾನು ಟೇಸ್ಟ್ ಮಾಡ್ಬೋದು. ಸೌತ್ ಇಂಡಿಯನ್ಸ್ಗೆ ಬೇಕಾಗಿರೋಂಥ ಅನ್ನ, ದಾಲ್ ಮತ್ತು ಪಲ್ಯಗಳು ಇವೆಲ್ಲನೂ ಸಿಗುತ್ತೆ ನಿಮಗೆ. ಅಷ್ಟೇ ಅಲ್ದಿರ ದೋಸೆ, ಇಡ್ಲಿ ಇವೆಲ್ಲನೂ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಫುಡ್ನ ನೀವು ಟೇಸ್ಟ್ ಮಾಡೋಕೆ ಸಿಗುವಂಥ ಒಂದೇ ಅವಕಾಶ ಇಲ್ಲೇ. ಸರ್ ತುಂಬ ಜನ ಕೇಳ್ತಾ ಇದ್ದು, ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಫೀಸ್ನ ನಾವು ಪೇ ಮಾಡಿದ್ರೆ ಸಾಕಲ್ಲ ಅಂದ್ರೆ ಏನಾದ್ರು ಹಿಡನ್ ಚಾರ್ಜಸ್ ಆ ಥರ ಚಾರ್ಜಸ್ ಏನಾದ್ರು ಇದೆಯಾ ಕಾಲೇಜಲ್ಲಿ? ಓಕೆ, ಕಾಲೇಜ್ ಫೀಸ್ ಪ್ರತಿ ವರ್ಷ 1.5 ಲಕ್ಷ ಮಾತ್ರ ಇರುತ್ತೆ. ಯಾವುದೇ ರೀತಿ ಲೈಬ್ರರಿ ಫೀಸು ಅಥವಾ ಲ್ಯಾಬ್ ಫೀಸು ಈ ಥರ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರೋದಿಲ್ಲ. ಇದನ್ನು ಹೊರತುಪಡಿಸಿ ನಿಮಗೆ ಹಾಸ್ಟೆಲ್ ಫೀಸ್ ಇರುತ್ತೆ. ಹಾಸ್ಟೆಲ್ ಫೀಸ್ ಬಂದು ನಿಮಗೆ 95,000 ಶುರುವಾಗಿ 1,77,000 ಇದೆ. ಸೊ ಅದರಲ್ಲಿ ನೀವು ಆಯ್ಕೆ ಮಾಡ್ಬೋದು. ಹಾಸ್ಟೆಲ್ ಫೀಸಲ್ಲಿ ನಿಮಗೆ ಫುಡ್, ಅಕಾಮಿಡೇಷನ್, ಲಾಂಡ್ರಿ, ಹೌಸ್ ಕೀಪಿಂಗು, ಟ್ರಾನ್ಸ್ಪೋರ್ಟೇಷನ್ನು, ಜಿಮ್ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ಸಪ್ರೇಟಾಗಿ ನೀವು ಯಾವುದೇ ಎಕ್ಸ್ಟ್ರಾ ಫೀಸ್ ಪೇ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಈಗ ನೀವು CET ಮುಖಾಂತರ ಬೇರೆ ಕಾಲೇಜ್ಗಳಲ್ಲಿ ನೀವು ಅಡ್ಮಿಷನ್ ತೊಗೊಂಡಾಗ ನಿಮಗೆ ವರ್ಷದ ಫೀಸ್ ಒಟ್ಟಿಗೆ ಕಟ್ಟಬೇಕಾಗಿರುತ್ತೆ. ಆದರೆ ನಮ್ಮಲ್ಲಿ ಕಾಲೇಜ್ ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಎರಡೂ ನೀವು 2 ಕಂತಲ್ಲಿ ನೀವು ಪೇ ಮಾಡ್ಬೋದು. ಯಾವುದೇ ಸೆಮಿಸ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಸೆಮಿಸ್ಟರ್ದು ಫೀಸ್ನ ನೀವು ಕಟ್ಟಿದ್ರೆ ಸಾಕಾಗಿರುತ್ತೆ. ಸೊ ಒಂದೇ ಸರಿ ಪೇ ಮಾಡಬೇಕು ಅನ್ನೋ ರೂಲ್ ಇಲ್ಲ, ಒಂದೇ ಸರ್ತಿ ಪೇ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಒಂದೇ ಸರ್ತಿ ಬೇಕಾದ್ರೆ ಒಂದೇ ಸರ್ತಿನೂ ಪೇ ಮಾಡ್ಬೋದು. 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೂಡ ನೀವು ಪೇ ಮಾಡ್ಬೋದು. ಸರ್ ನನಗೆ ಇನ್ನೂ ಒಂದು ಡೌಟ್ ಇದೆ ಸರ್ ಈ ಕ್ವಶನ್ನ ನನಗೆ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಜನ ಪೇರೆಂಟ್ಸ್ ಕೇಳಿದ್ರು. ಓಕೆ, ಇಲ್ಲಿಂದ ಮಕ್ಕಳಲ್ಲಿ ಓದ್ತಾ ಇರ್ತಾರೆ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಯಿತು, ನೋಡ್ಕೊಳಕ್ಕೆ ಯಾರಿದ್ದಾರೆ, ಹೆಂಗೆ ಡೀಲ್ ಮಾಡ್ತಾರೆ ಅಂತ. ಓಕೆ, ಮೆಡಿಕಲ್ ಒಂದೇ ಅಂತಲ್ಲ, ಬೇರೆ ಏನೇ ವಿಷಯಕ್ಕೆ ಏನೇ ಬೇಕಾದರೂ ನಮ್ಮ ಕಡೆಯಿಂದ ಒಂದು ರೆಪ್ರೆಸೆಂಟೇಟಿವ್ ಇದ್ದಾರೆ. ಅವರನ್ನು ನೀವು ಯಾವಾಗ ಬೇಕಾದರೂ ಸಂಪರ್ಕಿಸ್ಬೋದು. ಅಷ್ಟೇ ಅಲ್ದಿರ ಇನ್ನೌಸಲ್ಲಿ ಡಾಕ್ಟರ್ ಇದ್ದಾರೆ, ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಷ್ಟೇ ಅಲ್ದಿರ ನಾವು 3 ಆ್ಯಂಬುಲೆನ್ಸ್ನ ಇಟ್ಟಿದ್ದೀವಿ. ಅದರಲ್ಲಿ ಸುತ್ತಮುತ್ತಲ ಹಾಸ್ಪಿಟಲ್ಸ್ನಲ್ಲೂ ನಾವು ಟೈಅಪ್ಸ್ ಇದೆ. ಸೊ ಯಾವುದೇ ರೀತಿಯಾದಂಥ ಭಯ ಅಥವಾ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸೊ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಕೇರ್ ಟೇಕ್ ಮಾಡೋದಕ್ಕೆ ಒಬ್ಬ ಪರ್ಸನ್ ಇದ್ದಾರೆ. ಎಸ್, ಏನೇ ಪ್ರಾಬ್ಲಮ್ ಆದರೂ ಮೆಡಿಕಲ್ಲೇ ಅಂತಲ್ಲ, ಯಾವುದೇ ಪ್ರಾಬ್ಲಮ್ ಬಂದರೂ ಅದಕ್ಕೆ ಟೇಕ್ ಕೇರ್ ಮಾಡೋದಕ್ಕೋಸ್ಕರ ನಮ್ಮ ರೆಪ್ರೆಸೆಂಟೇಟಿವ್ ಅಲ್ಲಿದ್ದಾರೆ. ಓಕೆ ಸರ್, ನಾನು ಕೇಳಿರೋ ಅಷ್ಟು ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ರಿ. ಸೊ ಇನ್ಫ್ಯಾಕ್ಟ್ ನಾನು ಕೂಡ ಕಾಲೇಜ್ನ ಲೈವಲ್ಲಿ ನೋಡಿದ್ರಿಂದ ನನಗೆ ಗೊತ್ತು, ಒಳ್ಳೆ ಲ್ಯಾಬ್ ಇದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, 53-54 ದೇಶದಿಂದ ಸ್ಟೂಡೆಂಟ್ಸ್ಗಳು ಬಂದು ಇಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಪ್ರತಿಯೊಂದನ್ನು ನೋಡಿದ್ದೀನಿ. ಆದರೆ ಇದನ್ನು ನಮ್ಮ ಜನರ ಹತ್ರ ಹೇಳಬೇಕಾದ್ರೆ, ಇಲ್ಲಾಂದರೆ ನಾನು ಗೊತ್ತಿರೋರ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಕೇಳೋದು ಒಂದೇ ಒಂದು ಪ್ರಶ್ನೆ, ಬೆಂಗಳೂರಲ್ಲಿ ಇಲ್ದಿರೋ ಕಾಲೇಜನ್ನು, ಬೆಂಗಳೂರಲ್ಲಿ ಎಂತೆಂಥ ಕಾಲೇಜ್ ಇದೆ, ಇಲ್ಲಿಂದ ಗುಜರಾತ್ಗೆ ಹೋಗಿ ಓದಬೇಕಾ, ಏನಕ್ಕೆ ಹೋಗಿ ಅಲ್ಲಿ ಓದಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಉತ್ತರ ಏನು? ವಿನಯ್, ಬರ್ದಿಟ್ಕೊಳ್ಳಿ. ಈಗ ಹೇಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಆದಷ್ಟು ಶೀಘ್ರದಲ್ಲಿ ಬರೀ ಕರ್ನಾಟಕ, ಬೆಂಗಳೂರು ಅಂತಲ್ಲ, ಇಂಡಿಯಾದಲ್ಲಿ ಎಲ್ಲೋದಿದ್ರು ಕೂಡ ಅವರು ಬಂದು ನಾಳೆ ಗುಜರಾತಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ IT ಹಬ್ ಆಗ್ತಾ ಇದೆ ಗುಜರಾತ್ ಸ್ಟೇಟ್. ಓಕೆ, ಡೊಲಾರಾ ಸಿಟಿ ಇದೆ. ಡೊಲಾರಾ ಸಿಟಿಯಲ್ಲಿ 920 ಸ್ಕ್ವೇರ್ ಕಿಲೋಮೀಟರ್ಸ್ ಅಲ್ಲಿ ಇದು ಬೆಳೀತಾ ಇದೆ. ಇದರಲ್ಲಿ ಫಾರ್ಮಸಿ ಇರ್ಬೋದು, IT ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲ್ಲ ರೀತಿ 10 ಲಕ್ಷಕ್ಕಿಂತ ಜಾಸ್ತಿ ಉದ್ಯೋಗಾವಕಾಶಗಳು ಇಲ್ಲಿ ಸಿಗುತ್ತೆ. ಇಂಡೈರೆಕ್ಟ್ ಆಗಿ ಇನ್ನೂ ಬಹಳಷ್ಟು ಉದ್ಯೋಗಾವಕಾಶಗಳು ಇಲ್ಲಿ ರೆಡಿ ಆಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ನೌ, ಅತಿ ಶೀಘ್ರದಲ್ಲೇ ನೀವು ನೋಡ್ತೀರಾ ಬೆಂಗಳೂರಲ್ಲಿ ಓದಿದ್ರು, ಕರ್ನಾಟಕದಲ್ಲಿ ಓದಿದ್ರು, ಅವ್ರು ಬಂದು ಗುಜರಾತಲ್ಲಿ ಕೆಲಸ ಮಾಡ್ತಾರೆ. ಸೊ ಆ ಥರ ಪರಿಸ್ಥಿತಿ ಡೆಫಿನೆಟ್ ಆಗಿ ಬರುತ್ತೆ. ಈಗ ಹೈದರಾಬಾದಿಗೆ ಎಲ್ಲರೂ ಇಲ್ಲಿಂದ ಹೊರಟಿ ಕೆಲಸ ಮಾಡ್ತಾ ಇದಾರೋ, ಸೊ ಅದೇ ತರ ಒಂದು ಪರಿಸ್ಥಿತಿ ಗುಜರಾತಲ್ಲೂ ಬರುತ್ತೆ. ಎಸ್ 100% ಬರುತ್ತೆ. ಗುಜರಾತಲ್ಲಿ ಆಲ್ರೆಡಿ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ, ಗಿಫ್ಟ್ ಸಿಟಿ ಆಗ್ತಾ ಇದೆ, ಪ್ರತಿಯೊಂದು ಇಲ್ಲಿ ಬರ್ತಾ ಇದೆ. ನಿಮ್ಗೆ ಗೊತ್ತು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅಂತ. ಎಷ್ಟೋ ಮಕ್ಕಳು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿ ಅವ್ರ ಜೀವನನೇ ವೇಸ್ಟ್ ಮಾಡ್ಕೊತಾರೆ. ಸೊ ಗುಜರಾತ್ ಡ್ರೈ ಸ್ಟೇಟ್ ಆಗಿರೋದ್ರಿಂದ ಇಲ್ಲಿ ಆಲ್ಕೋಹಾಲ್ ಖಂಡಿತ ಇಲ್ಲವೇ ಇಲ್ಲ. ಹಾಗೆ ಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆ ಎಕ್ಸ್ಪೋಜರ್ ಇದೆ, ಒಂದು ಉಜ್ವಲ ಭವಿಷ್ಯಕ್ಕೆ ಬೇಕಾಗಿರೋ ಎಲ್ಲನೂ ಇಲ್ಲಿ ಸಿಗುತ್ತೆ. ಮಕ್ಕಳು ಇಲ್ಲಿ ಬಂದು ಶಿಸ್ತಲ್ಲಿ ಅವರು ವಿದ್ಯಾಭ್ಯಾಸ, ಕೋರ್ ಕರಿಕ್ಯುಲರ್ ಆಕ್ಟಿವಿಟೀಸು ಇವನ್ನೇ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಅವರನ್ನ ಒಂದು ಭವಿಷ್ಯನ ನಿರೂಪಿಸ್ಕೊತಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು? ಕರೆಕ್ಟ್ ಸರ್, ಇದು ವ್ಯಾಲಿಡ್, ಇದು ಒಪ್ಕೊಂತೀನಿ ಸರ್. ಯಾಕಂದರೆ ಸೊ ನಾನು ತುಂಬ ಜನ ಸ್ಟೂಡೆಂಟ್ಸ್ಗಳನ್ನ ನೋಡಿದ್ದೀನಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇಲ್ಲ PU ಸ್ಟೂಡೆಂಟ್ಸು. ಇಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಂತಲ್ಲ, ತುಂಬ ಜನ ಆಲ್ಕೋಹಾಲ್ಗೋಸ್ಕರ ಅಡಿಕ್ಟ್ ಆಗ್ಬಿಟ್ಟು ಲೈಫ್ನ ಹಾಳು ಮಾಡ್ಕೋತಾರೆ. ಬಟ್ ಗುಜರಾತ್ ಇಟ್ಸ್ ಅ ಡ್ರೈ ಸ್ಟೇಟ್, ಅಲ್ಲಿ ಆಲ್ಕೋಹಾಲ್ ಸಿಗಲ್ಲ. ಇದೊಂದು ಪ್ಲಸ್ ಪಾಯಿಂಟು. ಅಷ್ಟೇ ಅಲ್ಲ, ನಮ್ಮ ಯೂನಿವರ್ಸಿಟಿಯಲ್ಲಿ ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಇಂಜಿನಿಯರಿಂಗಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ಇದೆ, ಮತ್ತು ICT ಇದೆ. ಇಂಜಿನಿಯರಿಂಗಲ್ಲೇ ಭಾಳಷ್ಟು ಬೇರೆ ಬೇರೆ ಕೋರ್ಸಸ್ ಇದೆ. ಅಷ್ಟೇ ಅಲ್ದಿರ ಪ್ಯಾರಾಮೆಡಿಕಲ್ ಕೋರ್ಸಸ್, ಫಾರ್ಮಸಿ ಇದೆ, BPT ಇದೆ, ಲಾ ಇದೆ, ಅಗ್ರಿಕಲ್ಚರ್ ಇದೆ, ನರ್ಸಿಂಗ್ ಇದೆ. 50ಕ್ಕಿಂತ ಜಾಸ್ತಿ ಕೋರ್ಸಸ್ ನಮ್ಮಲ್ಲಿ ಇದೆ. ಓಕೆ ಸರ್, ನಿಜವಾಗ್ಲೂ
ನಾನು ನೋಟ್ ಮಾಡ್ಕೊಂಡಿರೋ ಕ್ವಶನ್ಗಿಂತ ಒಂದಿಷ್ಟು ಜಾಸ್ತಿನೇ ಕೇಳಿದೆ, ಬಟ್ ಎಲ್ಲದಕ್ಕೂ ಆನ್ಸರ್ ಮಾಡಿದ್ರಿ. ನಂಗೆ ಡೆಫಿನೆಟ್ ಆಗಿ ಗೊತ್ತು, ಯಾರಾದ್ರೂ ಒಂದು ಕಾಲೇಜ್ಗೆ ಸೇರ್ಬೇಕಾದ್ರೆ, ಅದು ನಮ್ಮ ಕರ್ನಾಟಕ ಅಲ್ಲ ಬೆಂಗಳೂರಲ್ಲಿ ಅಲ್ಲದೆ ಗುಜರಾತಲ್ಲಿ ಸೇರ್ಬೇಕಾದ್ರೆ ಇನ್ನೊಂದು ಇಷ್ಟು ಪ್ರಶ್ನೆಗಳಿರುತ್ತೆ. ಸೊ ಎಲ್ಲ ಪ್ರಶ್ನೆಗಳಿಗೂ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಪ್ರತಿಯೊಂದು ಮಾಹಿತಿನೂ ನಿಮ್ಗೆ ತಲುಪಿಸ್ಕೊಡ್ತಾರೆ. ಸೊ ಲಾಸ್ಟ್ ಒಂದಿದೆ, ಇನ್ ಕೇಸ್ ಏನಾದರೂ ಈ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂದರೆ ವಾಟ್ ಇಸ್ ದ ಪ್ರೋಸೆಸ್, ಅವ್ರು ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ರೀಚ್ ಔಟ್ ಮಾಡಬೇಕು, ವಾಟ್ ಇಸ್ ದ ಪ್ರೊಸೀಜರ್? ಓಕೆ, ಇಲ್ಲಿ ಕೆಳಗಡೆ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀವಿ. ನೀವು ನಮಗೆ ಕಾಲ್ ಮಾಡಿ ಪ್ರತಿಯೊಂದು ಅಸಿಸ್ಟೆನ್ಸ್ ನಾವು ನಿಮಗೆ ಒದಗಿಸ್ಕೊಡ್ತೀವಿ. ಭಾಳಷ್ಟು ಜನ ಏನು ಹೇಳ್ತಾರೆ, ಇಲ್ಲಿಂದ ಗುಜರಾತ್ಗೆ ಏನಕ್ಕೆ ಹೋಗಬೇಕು ಅಂತ. ನೀವು ಬನ್ನಿ, ನೀವು ಕಾಲೇಜ್ನ ನೋಡಿ. ಎಷ್ಟೊಂದು ಜನ ಹಾಗೆ ನೋಡ್ಕೊಂಡು ಹೋಗಿ ಬಂದಿರೋರು ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನಕ್ಕೆ ಅದಕ್ಕೆ ಉತ್ತರ ಸಿಕ್ಕಿದೆ, ಇಲ್ಲಿ ಏನಕ್ಕೆ ಬರಬೇಕು, ಇಲ್ಲಿ ಏನಕ್ಕೆ ಓದಬೇಕು ನಮ್ಮ ಯೂನಿವರ್ಸಿಟಿಯಲ್ಲಿ ಅಂತ. ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಸೊ ನಾನು ಒಂದೇ ಹೇಳೋದು, ಇಲ್ಲಿ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳಿ ಒಳ್ಳೆ ಎಜುಕೇಷನ್ ಸಿಗ್ದೇನೆ ಜೀವನನ ಹಾಳು ಮಾಡ್ಕೊಳೋಕ್ಕಿಂತ ಕಮ್ಮಿ ಕಾಸಲ್ಲಿ ಒಳ್ಳೆ ಎಜುಕೇಷನ್ನ ಪಡ್ಕೊಂಡು ಲೈಫ್ನ ಸೆಟಲ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಈ ಥರ ಒಂದು ಕಾಲೇಜ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇನ್ನೊಂದು ವೀಡಿಯೋನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ನನ್ನ ಕಡೆಯಿಂದ ಒಂದು ಪ್ರಾಮಿಸು, ನಿಜವಾಗ್ಲೂ ನೀವು ಲೈಫಲ್ಲಿ ರಿಗ್ರೆಟ್ ಮಾಡಲ್ಲ. ಥ್ಯಾಂಕ್ಸ್ನ ಸರ್ಗೆ ಡೆಫಿನೆಟ್ ಆಗಿ ಹೇಳ್ತೀರಾ. ಸೊ ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಯಾರ್ಯಾರು CET ರ್ಯಾಂಕಿಂಗ್ ಜಾಸ್ತಿ ಬಂದಿದೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲದೂ ಒಳ್ಳೇದಾಗುತ್ತೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್.